ಶಿಷ್ಯನು ಆಗ ಹ್ಮ್ ಆ ಶಿಷ್ಯನು ಹ್ಮ್ ಯೇಸುವಿನ ಮಗ್ಗುಲಿಗೆ ಸರಿದು ಹ್ಮ್ ಅಂಥವನ್ನು ಯಾರು ಪ್ರಭು ಎಂದು ಕೇಳಿದನು. ಅಂತವ್ನು ಯಾರು ಸ್ವಾಮಿ? ನಾವು 12 ಜನ ಇದ್ದೀವಿ. ನಿಮ್ಮನ್ನು ತೋರಿಸ್ಕೊಡುವಂತ ಒಂದು ವ್ಯಕ್ತಿ ಯಾರು ಇದರಲ್ಲಿ? ಅಂತ ದುಷ್ಟರು ಇದಾರ ಇಲ್ಲಿ? ಲಿಸನ್, ನಾವೆಲ್ಲ ಚರ್ಚಿಗೆ ಬಂದಿದ್ದೀವಿ, ಎಲ್ಲರೂ ಒಳ್ಳೆಯವರೇ. ಇಲ್ಲಿ ಯಾರು ಕೆಟ್ಟವ್ರು ಇದ್ದೀರಾ? ಕೆಟ್ಟವ್ರು ಯಾರಾದ್ರೂ ಇದ್ದೀರಾ? ಹಲೋ, ಎಲ್ರು ಒಳ್ಳೆಯವರು. ಎಲ್ರು ಒಳ್ಳೆಯವರು. ಇಲ್ಲಿ ಯಾರು ಕೆಟ್ಟವ್ರಲ್ಲ. ಅಪ್ಪಿತಪ್ಪಿ ನಾನು ನಿಮ್ಮನ್ನ ಯಾರನ್ನಾದ್ರೂ ಒಬ್ಬರನ್ನ ಯಾರಾದ್ರೂ ಎಂತ ಹೆಂಗ್ಸು ಎಂತ ಗಂಡಸು ಅಂದ್ರೆ ನನ್ನ ಬಿಡ್ತೀರಾ? ಹಲೋ, ಸ್ವಲ್ಪ ಹೇಳ್ರಿ. ಇಲ್ಲ, ನನ್ನೇ ನೀವು ಹೇಳಿದ್ರಿ, ಏನ್ ಬ್ರದರ್ ಏನ್ ಕೆಟ್ಟವ್ರು ನೀವು ಅಂದ್ರೆ ನಾನು ಏನು ಹೇಳಲ್ಲ, ದೇವ್ರಿಗೆ ಒಪ್ಪಿಸ್ಕೊಟ್ಬಿಡ್ತೇನೆ. ದೇವ್ರಿಗೆ ಕಾರಣ ಯಾಕಂದ್ರೆ ನಾನು ಜಗಳ ಆಡ್ಲಿಕ್ಕಿಲ್ಲ, ಜಗಳ ಆಡೋದಿಲ್ಲ. ಆದರೆ ನಿಮ್ಮ ಹತ್ರ ಬಂದು ಇಲ್ಲೇ ಬಹಿರಂಗವಾಗಿ ನಿಮ್ಮನ್ನು ನಿಲ್ಲಿಸ್ಬಿಟ್ಟು ಎಂಥ ಹೆಂಗ್ಸು ಎಂಥ ಗಂಡಸು ಅಂದರೆ ಹೊರಗೂ ಇಲ್ಲ, ಇಲ್ಲೇ ಕೇಳಿದ್ರಿ, ಅದಾದ್ಮೇಲೆ ಚಪ್ಪಲಿ ಹಾಕೊಂಡು ನೆಟ್ಟಿಗೆ ಹೋಗ್ಬಿಟ್ಟು ಲೋಕಡಿ ಸಾರದೆ ಬ್ರದರ್ ಚರ್ಚೆಲ್ಲ ಹಿಂಗೆ ಹೇಳೋದು, ಏನು ಕಂಡಿದ್ದ ಅವನು ಹಂಗೆ ಹಿಂಗೆ ಅಂತ. ಇಲ್ಲಿ ಮರ್ಯಾದೆ, ಅಲ್ಲಿ ಹೊರಗೆ ಅದು ಡ್ಯಾಶ್ ಎಲ್ಲ ಬೈದಿರ್ತಾರೆ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಓದಿ ಮುಂದಿನ ವಾಕ್ಯ. ಅದಕ್ಕೆ ಪ್ರಿಯರೇ, ದೇವರು ಮನನೊಂದುಕೊಳ್ಳುವಂತ ಒಂದು ಕಾರ್ಯ ಇದೆ. ಏನಕ್ಕೆ ಗೊತ್ತಾ ಮನನೊಂದುಕೊಳ್ಳುವಂಥದ್ದು? ಜಸ್ಟ್ ಒಂದೇ ಒಂದು ರೀಸನ್, ಒಂದೇ ಒಂದು ಕಾರ್ಯ. ದೇವರು ನಮ್ಮೆಲ್ಲರ ನೋಡಿ ದಿನಂಪ್ರತಿ ಮನನೊಂದುಕೊಳ್ಳುವಂತ ಒಂದು ದೇವನಿದ್ದಾನೆ. ನಾವು ಕೇಳ್ತೀವಿ, ಅಪ್ಪ ಅದು ಕೊಡು, ಇದು ಕೊಡು, ಎಲ್ಲವೂ ಕೊಡು. ಎಲ್ಲ ಕೊಟ್ಟಿದ್ದಾರೆ ಸ್ವಾಮಿ. ದಿನಂಪ್ರತಿ ನಮಗೆ 3 ಸಲ ಊಟ ಇದೆ. ತಿಂದಷ್ಟು ತೇಗದಷ್ಟು ನೀವು ಮಾಡ್ದಂಗೆ ತಿಂದಂಗೆ ಕೆಲಸ ಮಾಡಿ ಸಂಪಾದನೆ ಮಾಡಿ ಇದುವರೆಗೂ ಯಾವ ಕಾರಣಕ್ಕೂ ನಮಗೆ ಒಂದು ತೊಂದರೆ ಇಲ್ಲದೆ ನಮ್ಮ ಜೀವನ ಇಲ್ಲಿವರೆಗೂ ಸಾಕೊಂಡು ಹೋಗಿದೆ. ಮುಂದಕ್ಕೂ ಸಾಗುವಂತ ಕಾರ್ಯ ಸ್ವಾಮಿ ನಮಗೆ ಕೊಡುವಂತ ದೇವನು. ಆದರೆ ನಾನು ಈ ಜಗತ್ತಿನಲ್ಲಿ ನನ್ನಿಂದ ನನ್ನ ಚರ್ಚ್ಗೆ, ನನ್ನಿಂದ ನನ್ನ ಕುಟುಂಬಕ್ಕೆ, ನನ್ನಿಂದ ನನಗೆ ಲಾಭ ಏನು? ಹಲೋ, ಯಾವಾಗ್ಲೂ ಅಪ್ಲಿಕೇಶನ್ ಅಲ್ಲಿ ದೇವ್ರನ್ನ ಚರ್ಚ್ ಕಂಡ್ರೆ, ಮಸೀದಿ ಕಂಡ್ರೆ, ಟೆಂಪಲ್ ಕಂಡ್ರೆ ಎಲ್ಲ ಕೇಳದೆ, ಸ್ವಾಮಿ ಅಪ್ಪ ಇದು ನನ್ನ ಗಂಡ ಸೇರಿಲ್ಲ, ಅಪ್ಪ ನನ್ನ ಮಗ ಸೇರಿಲ್ಲ, ಅಪ್ಪ ನನ್ನ ಹೆಂಡತಿ ಸೇರಿಲ್ಲ, ನನ್ನ ಮೊಮ್ಮಕ್ಕಳು ಸೇರಿಲ್ಲ, ಅಳಿಯ ಸೇರಿಲ್ಲ, ಇದು ಕೊಡು, ಅದು ಕೊಡು, ಅದು ಕೊಡು, ಎಲ್ಲ ಕೊಡು, ದಿನಂಪ್ರತಿ ಕೇಳೋದೆ. ಇಲ್ಲಿ ದೇವರು ಮನನೊಂದುಕೊಳ್ಳುವಂತ ಒಂದು ಕಾರ್ಯ ಇದೆ. ಯಾವ ಕಾರ್ಯದ ಬಗ್ಗೆ ಮನನೊಂದುಕೊಂಡ್ರು? ಓದಿ ಬ್ರದರ್ ವಾಕ್ಯ. ಯೇಸು ನಾನು ರೊಟ್ಟಿಯ ತುಂಡನ್ನು ಬಟ್ಟಲಿನಲ್ಲಿ ಅದ್ದಿ ಅದನ್ನು ಯಾರಿಗೆ ಕೊಡುತ್ತೇನೋ. ಯಾಕೆ ಈ ರೊಟ್ಟಿಯ ತುಂಡು? ಲಿಸನ್, ಇಲ್ಲಿಯೇ ತುಂಬಾ ಒಂದು ದೊಡ್ಡ ಒಂದು ಸಂಗತಿಯನ್ನ ದೇವನಿಲ್ಲಿಟ್ಟಿದ್ದು ಮಾತಾಡ್ತಾ ಇದ್ದಾರೆ. ದಿನಂಪ್ರತಿ ಬ್ರೆಡ್ ಎಲ್ಲ ತಿಂದಿದ್ದಾರೆ. ಆದರೆ ಇಲ್ಲಿ ಸ್ಪೆಷಲ್ ಡೇ, ಅದು ಹಿಡುಕೊಡುವಂತ ಪ್ರೀವಿಯಸ್ ಡೇ. ಅದು ಯಾವ ಡೇ? ಹಲೋ, ಪವಿತ್ರ ಶುಕ್ರವಾರದ ಇಂದಿನ ದಿನ ಪವಿತ್ರ ಗುರುವಾರ, ಥರ್ಸ್ಡೇ. ಅದಕ್ಕೆ ಹೆಸರೇನು? ಕಡೇ ಭೋಜನ, ಲಾಸ್ಟ್ ಸಫರಿಂಗ್ಸ್. ದುಃಖದ, ವೇದನೆಯ, ಸಂಕಟದ ದಿನ. ಆ ದಿನ ಯೇಸು ಕ್ರಿಸ್ತನು 12 ಮಂದಿಯ ಶಿಷ್ಯರ ಪಾದವನ್ನ ತೊಳೆಯುವಂತ ಸಂಕೇತ. ವೈ? ಬಿಕಾಸ್ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡುವಂತ ಒಂದು ಭೂಮಿ ಆಕಾಶದ ದೇವನು ಭೂಮಿಯಲ್ಲಿ ತಾಕುವಷ್ಟು ತನ್ನ ತಲೆಯನ್ನ ಭೂಮಿಗೆ ತಾಕುವಷ್ಟು ತಗ್ಗಿಸಿಕೊಂಡು ಪಾಪವನ್ನ ಮಾಡಬೇಡಿ ಎಂಬುದಾಗಿ ಮನನೊಂದುಕೊಂಡು ಹೇಳುವಂತ ದಿನ ಆ ಥರ್ಸ್ಡೇ. ಹಲೋ, ಅದು ಮನನೊಂದುಕೊಳ್ಳುವಂತ ಥರ್ಸ್ಡೇ. ಅದಕ್ಕೆ ಯೇಸು ಓದಿ ವಾಕ್ಯ. ನಾನು ರೊಟ್ಟಿಯ ತುಂಡನ್ನ ಲಿಸನ್, ಅದೇ ಫಸ್ಟ್ ಟೈಮ್, ಫಸ್ಟ್ ಬಲಿಪೂಜೆ. ಆ ರೊಟ್ಟಿಯ ತುಂಡನ್ನ, ಈ ಬಲಿಪೂಜೆ ಪ್ರಾರಂಭಿಸಿದಂತ ದಿನ ಹಾಗೂ ಈ ಲೋಕದಲ್ಲಿ ಈ ರೊಟ್ಟಿಗೆ ಒಂದು ಅರ್ಥವನ್ನ ಕೊಡುವಂತ ದಿನ. ಇದು ಸಾಧಾರಣ ರೊಟ್ಟಿ ಅಲ್ಲ, ಸಾಧಾರಣ ಪರಮ ಪ್ರಸಾದವಲ್ಲ. ಇದು ಸಾಕ್ಷಾತ್ ಯೇಸುವೆ
ಆ ರೊಟ್ಟಿಯ ತುಂಡಾಗಿ ಆತನನ್ನ ಸಮರ್ಪಿಸಿಕೊಳ್ಳುವಂತ ದುಃಖದ ಸಂಗತಿಯಾಗಿ ಈ ಲೋಕಕ್ಕೆ ಆ ಒಂದು ಕ್ಷಣವನ್ನ ಹಂಚಿಕೊಳ್ಳುವಂತ ಆ ಒಂದು ಅಪ್ಪದ ಒಂದು ಅಭಿಷೇಕ. ಅದಕ್ಕೆ ಈ ರೊಟ್ಟಿಯ ತುಂಡನ್ನ ಬಟ್ಟಲಿನಲ್ಲಿ, ಅಂದರೆ ವೈನ್ ಮೀನ್ಸ್ ಅದು ಏಸು ಕ್ರಿಸ್ತನ ರಕ್ತ. ಈ ಶರೀರವು, ನಾವು ಅದಕ್ಕೆ ಏಸು ಸ್ವಾಮಿ ಹೇಳ್ತಾರೆ, ನನ್ನ ಶಿಷ್ಯರು ನೀವಾಗಬೇಕಾದ್ರೆ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನ ಪಾನ ಮಾಡದ ಹೊರತು ನೀವು ಯಾರು ನನ್ನ ಶಿಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಏನ್ ಹೇಳ್ತಾ ಇದೀಯ? ನಿನ್ನ ಈ ಶರೀರದ ಈ ಒಂದು ಮಾಂಸವನ್ನು ಹೆಂಗೆ ತಿನ್ಲಿಕ್ಕೆ ಸಾಧ್ಯ? ನಾವೇನು ನರಭಕ್ಷಕರ? ವಾಕ್ಯ ಇದೆ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನ ಪಾನ ಮಾಡುವವನು ನಿತ್ಯ ಜೀವವನ್ನ ಹೊಂದಿಕೊಳ್ತಾನೆ. ಹಾಗಾದ್ರೆ ನೀವು ನಾನು ಅದೇ ಜಾಗದಲ್ಲಿ ಕೂತು ನನಗೆ ಏಸು ಈ ರೀತಿ ಹೇಳಿದ್ರೆ ನಮ್ಮ ಈ ಬುದ್ಧಿ ಯಾವ ರೀತಿಯಲ್ಲಿ ಯೋಚನೆ ಮಾಡಬಹುದಾಗಿತ್ತು? ಇದೇನ್ರಿ ಇದು ಮಾಂಸನ? ಯೇಸು ಸ್ವಾಮಿ ಈ ಶರೀರದ ಮಾಂಸವನ್ನು ಹೆಂಗ್ ತಿನ್ಲಿಕ್ಕೆ ಸಾಧ್ಯ? ರಕ್ತವನ್ನು ಹೆಂಗೆ ಕುಡಿಲಿಕ್ಕೆ ಸಾಧ್ಯ? ಅದೇ ತಾನೆ ಕಾನ್ಸೆಪ್ಟ್, ಅದೇ ತಾನೆ. ಸೇಮ್ ಆ ಶಿಷ್ಯರು ಅದೇ ಯೋಚನೆ ಮಾಡಿದ್ರು. ಸುಮಾರು ಜನ ಇವನು ದೆವ್ವದ ಕಾರ್ಯದಿಂದ ಮಾತನಾಡ್ತಾರೆ, ಎಲ್ಲ ಸುಮಾರು ಜನ ಹೊರಟೋದ್ರು. ಮಿಕ್ಕ 12 ಜನ ಶಿಷ್ಯರಿದ್ರು. ನೀವು ಅವರ ಹಿಂದೆ ಹೋಗೋದಾದ್ರೆ ಪ್ಲೀಸ್ ಗೆಟ್ ಔಟ್, ಹೋಗ್ರಿ. ಪೇತ್ರ ಹೇಳ್ತೇನೆ, ನಾವು ಹೋಗುವುದಾದ್ರೂ ಎಲ್ಲಿಗೆ? ಅಪ್ಪ, ನಾನು ಹೋಗುವುದಾದ್ರೂ ಎಲ್ಲಿಗೆ? ನಿತ್ಯ ಜೀವ ಇರ್ತಕ್ಕಂಥದ್ದು ನಿನ್ನಲ್ಲಿ ಮಾತ್ರವೇ. ನಾವು ಎಲ್ಲಿಗೂ ಹೋಗ್ಬೇಕು? ಹೋಗೋದಿಲ್ಲ. ಅವ್ರು ಹೋಗೋರೆಲ್ಲ ಹೋಗ್ಲಿ. ಆಗ ಅಲ್ಲಿ ನೆರೆದಿದ್ದಂತ ಅನೇಕ ಜನರಲ್ಲಿ ಫಿಲ್ಟರ್ ಆಗಿ 12 ಜನ ಮಾತ್ರ ಅಲ್ಲಿ ಇರ್ತಕ್ಕಂಥ. ಈ 12 ಜನರಲ್ಲಿ ಏಸು ಹೇಳುವಂತ ದುಃಖದ ಸಂಗತಿ, ಇಲ್ಲಿ ಒಬ್ಬ ಇದ್ದಾನೆ. ಹಾಗಾದ್ರೆ ದೇವರ ವಾಕ್ಯವನ್ನ ಕೇಳಿ ದೇವರ ವಾಕ್ಯದಲ್ಲಿ ಅಸಡ್ಡೆ ಮಾಡುವ ಯಾರೇ ಆಗಲಿ, ದೇವನ ವಾಕ್ಯ ಹೇಳ್ತದೆ, ನನ್ನ ಆತ್ಮ ದುಃಖ ಪಡ್ತದೆ, ನನ್ನ ಆತ್ಮ ದುಃಖ ಪಡ್ತದೆ. ಕಾರಣ ಯಾಕೆಂದ್ರೆ ನೀವು ಲೋಕಕ್ಕೆ ಎಷ್ಟು ಭಯ ಪಡ್ತೀರೋ, ಅಯ್ಯೋ ನಾನು ದೇವರಲ್ಲಿ ಚರ್ಚಿಗೆ ಹೋಗುವಾಗ ಯಾರಾದ್ರೂ ನೋಡ್ಬಿಟ್ರೆ, ಅಯ್ಯೋ ಚರ್ಚಿಗೆ ಬರೋದನ್ನ ಅದಾದ್ಮೇಲೆ ದೀಕ್ಷೆ ಏನಾದ್ರೂ ತಗೋಬಿಟ್ರೆ, ಅದಾದ್ಮೇಲೆ ಇನ್ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ, ಈ ಟ್ರೇ ಅನ್ನೋದೇ ಏಸು ಕ್ರಿಸ್ತನಲ್ಲಿ ದುಃಖ. ದಿನಂಪ್ರತಿ ಆ ದುಃಖದಿಂದಲೇ ದೇವರು ದಿನಂಪ್ರತಿ ನಮ್ಮನ್ನ ಕ್ಷಮಿಸಿ ಬರೋನು. ಅದಕ್ಕಾಗಿ ಯಾವಾಗ ಈ ಒಂದು ನಾನಾ ರೀತಿಯ ಪ್ರಶ್ನೆಗಳು ಬರ್ತದೋ, ಇಲ್ಲಿ ದೊಡ್ಡ ಒಂದು ಗಂಡಾಂತರ ಇರ್ತಕ್ಕಂಥದ್ದು, ನೀನು ಪೂರ್ಣವಾಗಿ ಏಸುವನ್ನ ವಿಶ್ವಾಸಿಸಿಲ್ಲ. ಯಾವ ಒಂದು ವ್ಯಕ್ತಿ ಪೂರ್ಣವಾಗಿ ವಿಶ್ವಾಸಿಸ್ತಾನೋ, ಪೂರ್ಣ ಮೀನ್ಸ್ ಇಲ್ಲಿ 3 ವಾಕ್ಯವನ್ನು ಹೇಳಿದ್ದಾರೆ: ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಶಕ್ತಿ. ಅದರ ಅರ್ಥ ಏನು? ಹಲೋ, ಪೂರ್ಣ ಹೃದಯ ಅಂದ್ರೆ ಏನು? ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಶಕ್ತಿ. ಇದು 3 ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ ಪೂರ್ಣ ಪೂರ್ಣ ಪೂರ್ಣ. ಇದರ ಒಳ ಅರ್ಥ ಏನು ಹೇಳ್ರಿ ನೋಡೋಣ. ನನಗೇನು ಕೊಟ್ಟರು ದೇವ್ರು ಕೊಟ್ಟಿದ್ರು, ದೇವ್ರದೇ ಅಂತ ಹೇಳುವಾಗ, ಈಗ ಏನೇ ಕೇಳಿದ್ರು ಒಳ್ಳೆ ಒಂದು ಗೃಹಿಣಿ, ಒಳ್ಳೆ ಗೃಹಸ್ಥ, ಗಂಡ ಹೆಂಡತಿ, ಹಸ್ಬೆಂಡ್ ಅಂಡ್ ವೈಫ್ ಏನ್ ಮಾಡಿದ್ರು, ನನ್ನ ಗಂಡನಿಗೆ ಹೇಳ್ಬೇಕು, ರೀ ನಾನು ಅಲ್ಲಿ ಹೋಗ್ಲಾ, ರೀ ನಾನು ಅದ್ ಮಾಡ್ಲಾ, ರೀ ಇದು ಕೊಡ್ಲಾ, ರೀ ಅಲ್ಲಿ ಹೋಗೋಣ, ಎಲ್ಲದಕ್ಕೂ ರೀ 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 ಅಂತೇಳಿ ಹಸ್ಬೆಂಡ್ ಅನ್ನ ಕೇಳುವಂತ ಒಂದು ಕುಟುಂಬದಲ್ಲಿ ಗಂಡನಿಗೆ ಯಾವ ಒಂದು ಆ ಹೆಂಗಸ ಮೇಲೆ, ಹೆಂಡತಿ ಮೇಲೆ ಯಾವ ಒಂದು ಮನೋಭಾವ ಬರ್ಬೋದು ಯೋಚನೆ ಮಾಡ್ರಿ ನೀವು. ಯಾಕಂದ್ರೆ ಎಲ್ಲ ಗೃಹಸ್ಥರು, ಗೃಹಿಣಿಗಳು ಇಲ್ಲಿದ್ದೀರಿ. ಎಲ್ಲದಕ್ಕೂ ಚಾಚು ತಪ್ಪದೆ ಈ ಹೆಂಡತಿ ಆದವಳು ಗಂಡನನ್ನ, ರೀ ಅಲ್ಲಿಗೆ ಹೋಗೋಣ, ರೀ ಅವ್ರಿಗೆ ಇದು ಕೇಳ್ತಾ ಇದ್ರೆ, ರೀ ಪಕ್ಕದ ಮನೆಯವ್ರು ಇದು ಕೇಳ್ತಾ ಇದ್ರೆ ಕೊಡ್ಬೋದಾ, ರೀ ಈ ರೀತಿ ಎಲ್ಲವನ್ನ ರಿಪೋರ್ಟ್ ಮಾಡಿ ಈ ಹೆಂಗಸ್ ಮೇಲೆ ಯಾರಾದ್ರೂ ಬಂದು
ನಿಮ್ಮ ಹೆಂಗಸರು ಈ ತರ ಮಾಡಿದ್ರು, ಈ ತರ ನಿಮ್ಗೆ ಗೊತ್ತಿಲ್ಲದೆ ಚೀಟಿ ಹಾಕಿದಾರೆ, ಈ ತರ ನಿಮ್ಗೆ ಗೊತ್ತಿಲ್ಲದೆ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಗಂಡ ನಂಬ್ತಾನ? ಹಲೋ, ನಂಬ್ತಾನ? ನನ್ನ ಹೆಂಡತಿ 100ಕ್ಕೆ 100 ಅದು ಮಾಡಿರಲ್ಲ. ಕಾರಣ ಎಲ್ಲಾ ಕಾರ್ಯದಲ್ಲೂ ಅಟ್ಲೀಸ್ಟ್ ಒಂದು ವ್ಯಕ್ತಿಗೆ 50 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರು. ರೀ 50 ರೂಪಾಯಿ ಕೊಡ್ಲಾ ರೀ, 50 ರೂಪಾಯಿ ಕೇಳ್ತಾ ಇದಾರೆ. ಈ 50 ರೂಪಾಯಿನೂ ಗಂಡನ ಬಳಿ ಕೇಳಿ ಕೊಡಬೇಕು ಎಂಬ ಹೆಂಡತಿನ ಮೇಲೆ ಒಂದು ಅಪಾದನೆಯನ್ನ ಹೊರಿಸುವಂತ ಯಾರೇ ಆದ್ರೂ ಗಂಡ ಒಂದು ಕಿಂಚತ್ತು ನಂಬಲ್ಲ. ಕರೆಕ್ಟಾ? ಹಲೋ, ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಓದಿ ವಾಕ್ಯ. ನಾನು ರೊಟ್ಟಿಯ ತುಂಡನ್ನು ಬಟ್ಟಲಿನಲ್ಲಿ ಅದ್ದಿ ಅದನ್ನು ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ರೊಟ್ಟಿಯ ತುಂಡನ್ನು ಅದ್ದಿ ಸೀಮೋನನ ಮಗ ಇಸ್ಕರಿಯೋತಿನ ಯೂದನಿಗೆ ಕೊಟ್ಟರು. ಇಲ್ಲಿ ನೋಡ್ರಿ, ಈ ರೊಟ್ಟಿ ಈಗ ಇದು ಸಾಕ್ಷಾತ್ ಯೇಸು ಕ್ರಿಸ್ತನ ಶರೀರವಾಗಿ ಮಾರ್ಪಟ್ಟಾಯ್ತು. ಕಾರಣ ಏಕೆಂದರೆ ಅದು ಲಾಸ್ಟ್ ಕಡೇ ಭೋಜನ ಅದು. ಅದಕ್ಕೆ ಆ ಕಡೇ ಭೋಜನ ಪವಿತ್ರ ಗುರುವಾರ ನಾವು ಇಡೀ ಪ್ರಪಂಚದಲ್ಲಿ ಅದನ್ನ ಕಡೇ ಭೋಜನ ಎಂಬುದಾಗಿ ಲಾಸ್ಟ್ ಅದೇನೆ. ಯೇಸು ಸ್ವಾಮಿ ಇನ್ನು ಮೇಲೆ ಯಾವ ಭೋಜನ ಮಾಡಲಿಲ್ಲ. ಇಲ್ಲಿ ಕಡೇ ಭೋಜನ, ಈ ಭೋಜನದಲ್ಲಿ ಯೇಸು ಕ್ರಿಸ್ತರು ಇನ್ನು ಮೇಲೆ ಈ ಶಿಷ್ಯರ ಮಧ್ಯದಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಇಲ್ಲ. ಅವರು 33 ವರ್ಷಗಳ ಕಾಲ ಫಿಸಿಕಲ್ ಆಗಿ ಅವರು ಯೇಸು ಕ್ರಿಸ್ತನ ಜೊತೆಯಲ್ಲಿ ಆ ಶಿಷ್ಯರು ಇದ್ದಾಗ್ಯೂ ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿ ಇದ್ದಾಗೆ ಇನ್ನು ಮೇಲೆ ಯೇಸು ಕ್ರಿಸ್ತನು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ರೊಟ್ಟಿಯನ್ನ ರೂಪಾಂತರಗೊಂಡ್ರು ಎಂಬುದಾಗಿ ದೇವರ ವಾಕ್ಯ. ತಾಬೋರ್ ಬೆಟ್ಟದಲ್ಲಿ ಯೇಸು 3 ಶಿಷ್ಯರ ಜೊತೆಯಲ್ಲಿ ರೂಪಾಂತರವಾದ ಎಂಬ ಕಾರ್ಯವನ್ನು ನಾವು ಇಲ್ಲಿ ಓದ್ತೇವೆ. ಅದು ಸಬ್ಜೆಕ್ಟ್ ಬೇರೆ. ಈ ರೂಪಾಂತರ ಆಗುವಂಥದ್ದು ಇದನ್ನೇ. ನಾನು ಅದಕ್ಕೆ ನಿಮಗೆ ಅಡ್ವಾನ್ಸ್ ಆಗಿ ನಿಮಗೆ ಹೇಳಿದ್ದೇನೆ, ಒಂದು ಸೈತಾನನ್ನು ಯಾವ ರೀತಿಯಲ್ಲಿ ಒಂದು ಮನುಷ್ಯನಲ್ಲಿ ಪ್ರವೇಶಿಸ್ತದೆ ಎಂಬುದಾಗಿ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಈ ಶರೀರವು ಮಾರ್ಪಾಡಾಗ್ತದೆ. ಮಾರ್ಪಾಡಾಗಿ ಈ ರೊಟ್ಟಿಯು ಯೇಸು ಕ್ರಿಸ್ತನ ಸಾಕ್ಷಾತ್ ಶರೀರವಾಗಿ ನಮ್ಮಲ್ಲಿ ಪ್ರವೇಶಿಸ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಇದು ಸಾಧಾರಣ ಪ್ರಸಾದ ಅಲ್ಲ. ಲೋಕದಲ್ಲಿ ಕೊಡ್ತಕ್ಕಂಥ ಅನೇಕ ದೇವಸ್ಥಾನಗಳಲ್ಲಿ ಕೊಡುವಂತ ಪ್ರಸಾದ ಅಲ್ಲ. ಇದು ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ. ಇದು ಪರಮ ಪ್ರಸಾದ, ಪರಲೋಕದಿಂದ ಬಂದಂತ ಪ್ರಸಾದ. ಅದಕ್ಕಾಗಿ ಯೇಸು ಈ ರೊಟ್ಟಿಯನ್ನ ಬಟ್ಟಲಿನಲ್ಲಿ ಅಂದ್ರೆ ಆ ವೈನಲ್ಲಿ ರಕ್ತದಲ್ಲಿ ಅದ್ದು ಈ ಶರೀರವನ್ನ ಕುಯ್ಯುವಾಗ ಏನ್ ಬರ್ತದೆ? ಆಗ ಈ ಶರೀರ ಮತ್ತು ರಕ್ತವು ಎಲ್ಲಿದೆ? ನಮ್ಮದು ಈ ದೇಹದಲ್ಲೇ. ಕರೆಕ್ಟಾ? ಅದಕ್ಕಾಗಿಯೇ ಅನೇಕ ಚರ್ಚ್ಗಳಲ್ಲಿ ಈ ಪರಮ ಪ್ರಸಾದ ಕೊಡುವಾಗ ಇದು ನನ್ನ ಶರೀರ, ಇದು ನನ್ನ ರಕ್ತ. ಅನೇಕ ಜನ ಏನ್ರಿ ವೈನಲ್ಲಿ ಹಚ್ಚಿ ಕೊಡಲ್ಲ. ಒಂದೊಂದು ಚರ್ಚಲ್ಲಿ ವೈನಲ್ಲಿ ಹಚ್ಚ. ಈ BMC ನಗರ ಚರ್ಚಲ್ಲಿ ನನಗೆ ತುಂಬಾ ಸಂತೋಷ. ಬುಧವಾರ ಆ ಮಾಸದಲ್ಲಿ ಅಲ್ಲಿ ಫಾದರ್ ಇಡೀ ಬುಧವಾರ ಸಂಜೆ ಯಾರು ಬಂದ್ರು ಅಲ್ಲಿ ಅಪ್ಪವನ್ನ ವೈನಲ್ಲಿ ಹಚ್ಚಿ ಕೊಡ್ತಾರೆ. ಬೇರೆ ಚರ್ಚಲ್ಲಿ ಕೊಡಲ್ಲ ಮೀನ್ಸ್ ಜನ ಜಾಸ್ತಿ ಕೊಡಕ್ಕಾಗಲ್ಲ. ಒಂದೊಂದು ಚರ್ಚಲ್ಲಿ ಕೊಡ್ತಾರೆ. ಆಗ ಜನದ ಕಾನ್ಸೆಪ್ಟ್ ಏನು? ವೈನಲ್ಲಿ ಹಚ್ಚಿ ಕೊಡ್ಲಿಲ್ವಲ್ಲ, ಹಾಗಾದ್ರೆ ಶರೀರದಲ್ಲಿ ಏನಿದೆ? ಹಲೋ, ಬ್ಲಡ್ ಇದೆ. ಆಗ ಶರೀರವನ್ನ ನಾವು ತಗೊಳ್ಳುವಾಗ ಅದರಲ್ಲಿ ಶರೀರ ಮತ್ತು ರಕ್ತವೂ ಇದೆ. ಕರೆಕ್ಟಾ? ಅದಕ್ಕೆ ಯೇಸು ಸ್ವಾಮಿ ಈ ಬಟ್ಟಲಿನಲ್ಲಿ ಅದ್ದಿ ಅದನ್ನ ಜೂದಾಸ್ ಇಸ್ಕಾರಿಯಕ್ಕೆ ಕೊಟ್ಟ ಕೂಡಲೇ, ಲಿಸನ್, ಇಲ್ಲಿ ತುಂಬಾ ದೊಡ್ಡ ಒಂದು ಈ ಪಿಕ್ಚರ್ದು ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾರಲ್ಲ, ಅದು ಇಲ್ಲಿ ಸ್ಟಾರ್ಟ್. ಓದಿ ಬ್ರದರ್ ವಾಕ್ಯ. ಯೂದನು ಅದನ್ನು ತೆಗೆದುಕೊಂಡದ್ದೇ ತಡ. ಆಮೇನ್ ಎಂಬುದಾಗಿ ನೀವು ಆ ಪರಮ ಪ್ರಸಾದವನ್ನು ತೆಗೆದುಕೊಂಡದ್ದೇ ತಡ. ಸೈತಾನನು ಯಾರು? ಯಾಕೆ ಸೈತಾನ ಹೋದ? ನಾನು ಹೇಳ್ತಾ ಇಲ್ಲ, ಇದು ಸಾಕ್ಷಾತ್ ಯೇಸು ಕ್ರಿಸ್ತನು ಹೇಳುವಂತ ಮಾತು. ಈ ಪರಮ ಪ್ರಸಾದವನ್ನ ಅವನು ಜಗಳ ಮಾಡಲಿಲ್ಲ,
ಜ್ಯೂದಾಸ್ ಇಸ್ಕಾರಿಯತ್ ಜಗಳ ಮಾಡಿಲ್ಲ, ಕೊಲೆ ಮಾಡಲಿಲ್ಲ, ಅಲ್ಲಿ ಯಾವ ವಿಧವಾದಂಥ ಅಬದ್ಧವಾದ ಮಾತುಗಳನ್ನು ಮಾತಾಡಿಲ್ಲ. ಏನು ಮಾಡದಂತ ಜ್ಯೂದಾಸ್ ಅವನ ಆತ್ಮದಲ್ಲಿ ಒಂದೇ ಒಂದು ತೀರ್ಮಾನ, ನಾನು ಈ ಯೇಸುವನ್ನ 30 ಬೆಳ್ಳಿ ನಾಣ್ಯಕ್ಕೆ ಹಿಡುಕೊಡ್ತೇನೆ. ನಾನು ಹಿಡುಕೊಟ್ಟ ಮೇಲೆ ಆ ದುಡ್ಡಲ್ಲಿ ಒಂದು ಹೊಲವನ್ನ ತಗೊಳ್ತೇನೆ, ನಾನೊಂದು ದೊಡ್ಡ ಶ್ರೀಮಂತನಾಗಬೇಕು ಎಂಬುದಾಗಿ ಆತ್ಮದಲ್ಲಿ ಈ ಆಲೋಚನೆಯನ್ನ ಇಟ್ಟಿದ್ದಂತ ಈ ಜ್ಯೂದಾಸ್, ಅವನು ಎಲ್ಲೂ ಜಗಳ ಇಲ್ಲ, ಕೊಲೆ ಇಲ್ಲ, ಕೆಟ್ಟ ಮಾತಿಲ್ಲ, ಯಾರ ಒಂದು ಆಸ್ತಿಯನ್ನ ಕದಿಲಿಲ್ಲ, ಏನೂ ಇಲ್ಲ. ಒಂದೇ ಒಂದು ಅವನ ಆತ್ಮದಲ್ಲಿದ್ದದ್ದು, ನಾನು ಶ್ರೀಮಂತನಾಗಬೇಕು. ಯಾರನ್ನ ಹಿಡಿದುಕೊಡಿ, ಯೇಸುವನ್ನ ಹಿಡ್ಕೊಟ್ಟು ನಾನೊಂದು ಶ್ರೀಮಂತನಾಗಬೇಕು. ಯಾಕಂದ್ರೆ ಪ್ರೀವಿಯಸ್ ವೀಕ್ ಅಲ್ಲಿ ಗರಿಗಳ ಭಾನುವಾರ ಆಗುವಾಗ ಯೇಸು ಜೆರುಸಲೇಮನ್ನ ಪ್ರವೇಶಿಸುವಾಗ ಪ್ರವೇಶ ದ್ವಾರದಲ್ಲಿ ಅಲ್ಲಿ ಯೇಸು ಸ್ವಾಮಿ ಎಲ್ಲಾ ಜನರು ಹೊಸಾನ ಹೊಸಾನ ಎಂಬುದಾಗಿ ಗರಿಗಳನ್ನ ಹಾಗೂ ಬಟ್ಟೆಯನ್ನು ಬಿಚ್ಚಿ ಮೆರವಣಿಗೆ ಬರುವಂತ ಯೇಸುವಿಗೆ ಸ್ವಾಗತಿಸಿದ್ದು, ಈತನು ನಮ್ಮ ರೋಮ್ ಚಕ್ರಾಧಿಪತಿಯ ಆಸ್ಥಾನದಿಂದ, ಅವರ ಅಧಿಕಾರದಿಂದ ನಮ್ಮನ್ನು ಬೇರ್ಪಡಿಸಿ ಈತನು ರಾಜನಾಗಿ ಬರ್ತಾನೆ ಎಂಬುದಾಗಿ ನಿರೀಕ್ಷಿಸಿದಂತ ಜೂಯಿಶ್ ಯಹೂದಿಗಳು ನೆನೆಸಿದ್ರು. ಈತನು ಕ್ರಾಂತಿಗಾರ, ಈತನು ಇಲ್ಲಿ ನಮ್ಮ ಈ ಒಂದು ಇಸ್ರಾಯೇಲ್ಗೆ, ಈ ನಮ್ಮ ನಾಡಿಗೆ, ಈ ನಮ್ಮ ರಾಜ್ಯಕ್ಕೆ, ಈ ನಮ್ಮ ಜನಾಂಗಕ್ಕೆ ಒಂದು ದೊಡ್ಡ ರಾಜನಾಗಿ ಬರ್ತಾನೆ ಎಂಬುದಾಗಿ ಹೊಸಾನಾ ಎಂಬುದಾಗಿ ಕಿರ್ಚಿದಂತ ಈ ಗರಿಗಳ ಭಾನುವಾರದೊಂದು ಈ ಯೇಸು ಜೆರುಸಲೇಮನ್ನು ಪ್ರವೇಶಿಸಿ ಅವರು ಹೋಗಿದ್ದು ಅಲ್ಲಿ ಕಲ್ವಾರಿಯ ಆ ಪರಿಶುದ್ಧವಾದಂತ ಕಾರ್ಯ ಇದೆ. ಈ ಕಲ್ವಾರಿಯ ಬೆಟ್ಟದ ಹಾಗೂ ಇಲ್ಲಿ ದೊಡ್ಡ ಒಂದು ಆತನು ತ್ಯಾಗದೊಂದಿಗೆ ಗೆತ್ಸೆಮನಿ ತೋಪಿನಲ್ಲಿ ಅವರು ಪ್ರಾರ್ಥನೆ ಮಾಡುವಂತ ಜಾಗ ಪ್ಲಸ್ ಟೆಂಪಲ್, ಯೇಸು ಕ್ರಿಸ್ತನು ಯಾವಾಗಲೂ ಬರ್ತಕ್ಕಂಥ ಆ ಟೆಂಪಲ್ ಅಲ್ಲಿ ಅವರು ಈ ಕಡೆ ತಿರುಗಿದ್ರು, ಇಲ್ಲಿ ಪಿಲಾತರಸನ ಸಾಮ್ರಾಜ್ಯದ ಕಡೆ, ಪ್ಯಾಲೇಸ್ ಕಡೆ ತಿರುಗಲಿಲ್ಲ. ಆಗ ಜನಕ್ಕೆ ಶಾಕ್ ಆಯ್ತು, ಅಯ್ಯೋ ಈ ಪಿಲಾತರಸನನ್ನ, ನಮ್ಮನ್ನ ಇವನು ಹಿಂಸೆ ಮಾಡುವಂತ ಈ ರೋಮ್ ಚಕ್ರಾಧಿಪತಿ, ಇವರ ಕಾರ್ಯದಿಂದ ನಾವು ತಪ್ಪಿಸ್ಬೇಕು, ಈ ರೋಮನ ಈ ಕಾರ್ಯ ನಮಗೆ ಬೇಡ, ಈ ಪಿಲಾತರಸನ ಸಾಮ್ರಾಜ್ಯ ನಮಗೆ ಬೇಡ, ನಮಗೆ ಯೇಸುವಿನ ಸಾಮ್ರಾಜ್ಯ ಬೇಕೆಂಬುದಾಗಿ ಅವರು ಕ್ರಾಂತಿಗಾರ ಎಂಬುದಾಗಿ ತಿಳಿದಂತ ಯೇಸುವನ್ನ ಇವರು ಯಾವಾಗ ಈ ಪ್ರಾರ್ಥನೆ ಚರ್ಚ್ ಹಾಗೂ ಗೆತ್ಸೆಮನೆ ಕಡೆ ಅವರು ನಡೆದ್ರು, ಆಗ ಇವನಲ್ಲಿ ಬಂತು, ಇವನನ್ನು ನಾನು ಹಿಡ್ಕೊಡ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವನಿಂದ ನಮಗೆ ಯಾವ ಲಾಭವೂ ಇಲ್ಲ, ಇವನನ್ನ ಶಿಲುಬೆಗೆ ಹಾಕ್ಲಿಕ್ಕೆ ಆ ದುಷ್ಟರಲ್ಲಿ ನಾನು ಹಿಡ್ಕೊಡ್ತೇನೆ. 30 ಬೆಳ್ಳಿ ನಾಣ್ಯ. ಡಿಸೈಡ್ ಎಲ್ಲಿ ಮಾಡಿದ್ದು? ಅಂತರಂಗದಲ್ಲಿ ಕೂತಿರುವಂತ ನೀವು, ನಿಂತಿರುವಂತ ನಾನು. ಒಂದು ಪಾಪ ನಿಮ್ಮ ಆತ್ಮದಲ್ಲಿ ಇದ್ರೆ, ಯಾರ ಜೊತೆ ಆದ್ರೂ ಜಗಳ, ವೈರಾಗ್ಯ, ಹಾಗೆತನ, ಮತ್ಸರ, ಅದಾದ್ಮೇಲೆ ನಾನಾ ರೀತಿಯ ಪಾಪಗಳಿಗೆ ಲಿಸ್ಟೇ ಇದೆ, ದೊಡ್ಡ ಲಿಸ್ಟ್, ಅಲ್ಲಿಂದ ಇಲ್ಲಿವರೆಗೂ ಲಿಸ್ಟ್ ಇದೆ. ಈ ಪಾಪವನ್ನ ನೀವು ಮಾಡಿ, ನಾನು ಯೋಗ್ಯ ಎಂಬುದಾಗಿ ನಾವೇ ತೀರ್ಮಾನ ಮಾಡಿ, ಪಾಪ ನಿವೇದನೆ ಇಲ್ಲದೆ ಅಯೋಗ್ಯವಾಗಿ ಪರಮ ಪ್ರಸಾದವನ್ನು ತಗೊಂಡಲ್ಲಿ ದೇವನ ವಾಕ್ಯ ಹೇಳ್ತದೆ, ಇಮ್ಮಿಡಿಯೇಟ್ ಅದಕ್ಕೆ ಕಷ್ಟಗಳು ತಪ್ಪಲ್ಲ, ದುಃಖಗಳು ತಪ್ಪಲ್ಲ, ಮನೆಯಲ್ಲಿ ಗಲಾಟೆ ತಪ್ಪದಿಲ್ಲ. ಮಗ ಬಿಟ್ರೆ ಗಂಡ, ಗಂಡ ಬಿಟ್ರೆ ಹೆಂಡತಿ, ಹೆಂಡತಿ ಬಿಟ್ರೆ ಅತ್ತೆ, ಅತ್ತೆ ಬಿಟ್ರೆ ಮಾವ, ಮಾವ ಬಿಟ್ರೆ ಸೊಸೆ, ಕಿತ್ತಾಡಿ ಏನೇ ದುಡಿದ್ರು ತೂತು ಆಗಿದ ಮಡಿಕೆಯ ರೀತಿಯಲ್ಲಿ, ಮಡಿಕೆಯಲ್ಲಿ ನೀರು ಹಾಕಿದಾಗೆ ನಮ್ಮ ಹಣ, ದುಡಿದಂತ ಹಣ ನಿಲ್ಲದೆ ದಿನಂಪ್ರತಿ ಒಬ್ಬರಿಗೆಲ್ಲ ಒಬ್ರು ನಾನಾ ರೋಗಗಳು, ಆಸ್ಪತ್ರೆ, ಸಮಾಧಾನ ಇಲ್ಲ. ಒಬ್ಬೊಬ್ರು ಹೇಳ್ತಾರೆ, ಅಯ್ಯ ಇವತ್ತು ಮೂಡೇ ಇಲ್ಲ. ಮೂಡ್ ಎಲ್ಲಿಂದ ಬಂತು? ಹಲೋ, ಅದೊಂದು ನನಗೆ ಅರ್ಥ ಆಗ್ಲಿಲ್ಲ. ಅಯ್ಯೋ ಮೂಡೇ ಇಲ್ಲ ರೀ ನನಗೆ. ಯಾರು ಕೊಡೋದು ಮೂಡು? ಮೂಡಂದ್ರೆ ಏನು ಹೇಳ್ರಿ? ಮೂಡಂದ್ರೆ ಏನು? ಒಂದು ಹೆಂಗ್ಸ್ ಬರ್ತಾ ಇತ್ತು ಮನೆಗೆ ಪ್ರೇಯರ್ಗೆ. ಬ್ರದರ್ ಹೇಳಮ್ಮ, ಬರ್ಬೇಕು ಅಂತೀನಿ, ಮೂಡ ಇಲ್ಲ ಬ್ರದರ್ ನನಗೆ, ಚರ್ಚಿಗೆ ಬರ್ಬೇಕು ಅಂತದಂತೆ ಅಮ್ಮ.
ಆ ಅಮ್ಮನಿಗೆ ಮೂಡ ಇಲ್ವಂತೆ. ನಾನು ಹೇಳಿದ ಮೂಡ ಎಂತಾರೆ ಏನು? ಉತ್ತರ ಇಲ್ಲ. ಮೂಡು ಎಲ್ಲಿಂದ ಬರ್ತದೆ? ಉತ್ತರ ಇಲ್ಲ. ಮೂಡು ಯಾರು ಕೊಡೋದು? ಉತ್ತರ ಇಲ್ಲ. ಮೂಡಿದೆಯಾ? ಹಲೋ, ನನಗಂತೂ ಗೊತ್ತಿಲ್ಲ ಮೂಡು. ಮೂಡೆಂಬ ಪದ ಮೂಡ್ರಿಗೆ ಮಾತ್ರ. ಮೂಡೆಂಬ ಪದ ಮೂಡ್ರಿಗೆ. ಆಯ್ತು, ಮೂಡಿಲ್ಲ, ಕೂತ್ಕೊಂಡಿದ್ರಿ. ನಾನು ಬಂದು ಒಂದು, ಯಾಕೆ ಹಿಂಗೆ ಕೂತಿದ್ದೀರಾ? ಅಯ್ಯೋ ಎಲ್ಲೋ ಹೋಗ್ಬೇಕಾದ್ರೆ ಮೂಡೇ ಇಲ್ಲ ಬ್ರದರ್ ಇವತ್ತು. ಹೌದಾ, ತಗೊಳ್ಳಿ ಒಂದು 10,000 ರೂಪಾಯಿ. ಒಂದು 10,000 rupees ಅವ್ರಿಗೆ ಕೊಟ್ಟೆ. ಕೊಟ್ಟಿದ ತಕ್ಷಣನೇ ಅವರ ಆಕ್ಷನ್ ರಿಯಾಕ್ಷನ್ ಹೆಂಗಿರ್ಬೋದು? ಆಗ ಅವ್ರು ಎಲ್ಲೂ ಹೋಗದೆ ಕೂತಿರ್ತಕ್ಕಂಥ ಅವ್ರಿಗೆ 10,000 ರೂಪಾಯಿ ಕೊಟ್ಟ ಮೇಲೆ ಅವರು ಹೋಗೋ ಜಾಗಕ್ಕೆಲ್ಲ ಹೋಗಿ ಆಯ್ತು. ನನಗೂ ಹೇಳಲಿಲ್ಲ, ಹೊರಟೋಗಿದ್ದಾರೆ. ಏನು ಎಲ್ಲೋ ಹೋಗಿದ್ರಲ್ಲ, ಮೂಡೆ ಇದೆ ಕೂತಿದ್ರಲ್ಲ, ಅಯ್ಯೋ ಇವತ್ತೆಲ್ಲ ಬೇಡ, ಮೂಡೇ ಇಲ್ಲ ಬ್ರದರ್. ಆಯ್ತು, 10,000 ಕೊಟ್ಟಾಗ ಮೂಡು ಬಂತ? ಎಲ್ಲಿಂದ ಬಂತು ಮೂಡು? ನಾ ಕೊಟ್ಟಿದ್ದ 10,000. 10,000ದಲ್ಲಿ ಮೂಡು ಬಂತು. ಪ್ರಿಯರೇ, ಇಂಥ ಒಂದು ಕಾನ್ಸೆಪ್ಟ್ ಅನ್ನ ದಯವಿಟ್ಟು ಈ ಒಂದು ಕಾರ್ಯದಲ್ಲಿ ನಿಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಬೇಡ್ರಿ. ದೇವರು ಯಾವಾಗಲೂ ನಮ್ಮ ಜೊತೆ ಇರುವಂಥವ್ರು, ಸದಾಕಾಲ ದೇವರು ನಮ್ಮ ಜೊತೆ ಮಾತನಾಡುವರು, ಸದಾಕಾಲ ನಮ್ಮನ್ನು ಪ್ರೀತಿಸುವವರು, ಸದಾಕಾಲ ನಮ್ಮ ಪ್ರಾರ್ಥನೆಗೆ ಸದ್ದುತ್ತರ ಕೊಡುವರು. ಅದಕ್ಕಾಗಿ ನಮ್ಮನ್ನ ಕಾಯುವಂತ ದೇವನು. 122 ಕೀರ್ತನೆ ದೇವನ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ ದೇವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಬಲಗೈ ಮೇಲೆ ಮಾಡಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಅದಕ್ಕಾಗಿಯೇ ಯೇಸು ಜೂದಾಸ್ ಇಸ್ಕರಿಯೋತನಿಗೆ ಆ ರೊಟ್ಟಿಯನ್ನು ಕೊಟ್ಟ ಕೂಡಲೇ ಅವನೊಳಗೆ ಸೈತಾನ ಬಂದ. ಲಿಸನ್, ಈಗ ತುಂಬಾ ಇಂಟ್ರೆಸ್ಟ್ ಆದಂತ ಒಂದು ಕಾರ್ಯ. ಸೈತಾನ ಬಂದ ಕೂಡಲೇ ಓದಿ ಬ್ರದರ್ ವಾಕ್ಯ. ಆಗ ಯೇಸು ನೀನು ಮಾಡಬೇಕೆಂದಿರುವುದನ್ನು. ಲಿಸನ್, ಕೇಳ್ರಿ. ಈಗ ಯಾರು ಬೈಬಲ್ ಈಗ ನೋಡ್ಬೇಡ್ರಿ, ನನ್ನ ನೋಡ್ರಿ, ನಾನೇ ವಿವರಿಸ್ತೇನೆ. ಈ ಪರಮಪ್ರಸಾದವನ್ನು ತೆಗೆದಂತ ಆ ಕ್ಷಣ ನಾಲಿಗೆ ಟಚ್ ಆಗಿದ ಕೂಡಲೇ ಗುರುಗಳು, ನೀನು ಇದು ಬಾಡಿ ಆಫ್ ಕ್ರೈಸ್ಟ್ ಅಂತ ಕೇಳಿ, ಇದು ಪರಮಪ್ರಸಾದ, ಇದು ಯೇಸುವಿನ ಶರೀರ ಎಂಬುದಾಗಿ ಹೇಳಿದ ಕೂಡಲೇ, ಆಮೇನ್ ಎಂಬುದಾಗಿ ಹೇಳಿ ನಿನ್ನ ನಾಲಿಗೆಯಲ್ಲಿ ಪರಮಪ್ರಸಾದ ಟಚ್ ಆದ ಕೂಡಲೇ ಸೆಕೆಂಡ್, ಒಂದು 1/2 hour 10 minutes 5 minutes ಟೈಮ್ ಇಲ್ಲ, ಪ್ರಿಪೇರ್ ಆಗಿ ಹೋಗ್ರಿ. ಪ್ರಿಪೇರ್ ಆಗಿ ಹೋಗದೆ ಪರಮ ಪ್ರಸಾದವನ್ನ ಅಸಡ್ಡೆಯಾಗಿ ತಗೊಂಡ್ರೆ, ಸಾಕ್ಷಾತ್ ಯೇಸು ನಿಮ್ಮಲ್ಲಿ ಬರಬೇಕಾದ್ರೆ ಈ ಒಂದು ಆಲಯ ಶುದ್ಧ ಆಗಿರ್ಬೇಕು. ವಲ್ಸ್ ಮಾತು, ನಿಮ್ಮ ಗಂಡ ಹೆಂಡತಿಯ ಜಗಳ, ಮಕ್ಕಳ ಜಗಳ, ಪಕ್ಕದ ಮನೆಯವ್ರ ಜಗಳ, ನಾನಾ ರೀತಿಯ ಸಮಸ್ಯೆ ಹೊತ್ತು ಚರ್ಚಿಗೆ ಬಂದು ಪಾಪ ನಿವೇದನೆ ಇಲ್ಲದೆ ಬೇರೆ ಯಾವ ಒಂದು ಸಭೆ ಏನು ಹೇಳಿದ್ರು ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಬೇಡ್ರಿ, ಅವರಿಗೆ ಅದು ನಾಲೆಡ್ಜ್ ಇಲ್ಲ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಇದು ನಾನು ಬರುವ ತನಕ ಮಾಡಿ ಎಂಬುದಾಗಿ ದೇವರ ವಾಕ್ಯ ಇದೆ. ಯಾಕಂದ್ರೆ ದೇವರ ವಾಕ್ಯ ಸುಳ್ಳಿಲ್ಲ. RC ಚರ್ಚ್, ರೋಮನ್ ಕ್ಯಾಥಲಿಕ್ ಚರ್ಚ್ ಎಲ್ಲವನ್ನ ಜ್ಞಾನ ವಿವೇಕದೊಂದಿಗೆ ಕೂಡಿ ಡಿಸೈಡ್ ಮಾಡಿರ್ತಕ್ಕಂಥ ಈ ಬಲಿಪೂಜೆ ಕಾನ್ಸೆಪ್ಟ್ ಎಲ್ಲ ಇದು ಬೈಬಲ್ ಪ್ರಕಾರ ಇರ್ತಕ್ಕಂಥದ್ದು. ಇದು ನಾನು ಬರುವ ತನಕ ನೀವು ಮಾಡಬೇಕೆಂಬುದಾಗಿ ನಮಗೆ ಆಜ್ಞಾಪಿಸಿದಂಥ ಕಾರ್ಯ. ಅದಕ್ಕಾಗಿಯೇ ಈ ಲೋಕದಲ್ಲಿ ನೀನು ಯಾರನ್ನ ಕ್ಷಮಿಸುತ್ತೀಯೋ ಪರಲೋಕದಲ್ಲಿ ಇದು ಕ್ಷಮಿಸಲ್ಪಡ್ತದೆ, ಅಲ್ಲಿ ಯಾವುದನ್ನ ನಿನ್ನ ಕಟ್ಟುತ್ತೀಯೋ ಇಲ್ಲಿ ಭೂಮಿಯಲ್ಲೂ ಕಟ್ಟಲ್ಪಡ್ತದೆ. ಇದು ವಾಕ್ಯ ಅದು. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಶಿಷ್ಯರ ಮೇಲೆ ಉಸಿರನ್ನು ಊದಿ, ನೀವು ಈ ಲೋಕದಲ್ಲಿ ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಆ ಪಾಪಗಳು ನಾನು ಕ್ಷಮಿಸ್ತಾನೆ, ನೀವು ಯಾವ ಪಾಪವನ್ನು ಕ್ಷಮಿಸೋದಿಲ್ಲವೋ ನಾನು ಸಹ ಪರಲೋಕದಿಂದ ಅದು ಕ್ಷಮಿಸಲ್ಪಡೋದಿಲ್ಲ. ಕ್ಲಿಯರ್? ಯಾವ ಸಭೆದು ಕಿವಿ ಆಗ್ಬೇಡ್ರಿ, ಇಲ್ಲಿ ವಾಕ್ಯ ಕ್ಲಿಯರ್. ದೇವನ ವಾಕ್ಯ ಹೇಳ್ತದೆ, ನೀನು ಪರಮಪ್ರಸಾದ ತೆಗ್ದಿದ ತಕ್ಷಣ ದೇವರ ವಾಕ್ಯ ನೋಡ್ರಿ, ಜುದಾಸ್ ನೀನ್ ಏನ್ ಮಾಡಬೇಕೆಂಬುದಾಗಿದೆಯೋ ಬೇಗ ಮಾಡಿ ಮುಗಿಸ್. ಓದಿ ಬ್ರದರ್ ವಾಕ್ಯ ಅದು, ಇನ್ನೊಂದ್ಸಲ ವಾಕ್ಯ ಅದು. ಆಗ ಯೇಸು ನೀನು ಮಾಡಬೇಕೆಂದಿರುವುದನ್ನು ಬೇಗನೆ ಮಾಡಿ ಮುಗಿಸು ಆಮೇಲೆ ಎಂದರು. ಊಟಕ್ಕೆ ಕುಳಿತಿದ್ದ ಶಿಷ್ಯರಿಗೆ ಯೇಸು ಹಾಗೇಗೆ ಹೇಳಿದರೆಂದು ಅರ್ಥ ಆಗ್ಲಿಲ್ಲ. ಸರಿಯಾಗಿ ಗಮನಿಸಿ, ಅರ್ಥ ಆಗ್ಲಿಲ್ಲ. ಯೂದನ ವಶದಲ್ಲಿ ಹಣದ ಚೀಲವಿದ್ದುದರಿಂದ
ಹಬ್ಬಕ್ಕೆ ನಮಗೆ ಬೇಕಾದುದನ್ನು ಕೊಂಡು ಬಾ ಎಂದೋ ಬಡವರಿಗೆ ಏನಾದರೂ ಕೊಡು ಎಂದೋ ಯೇಸು ಹೇಳಿರಬೇಕೆಂದು ಕೆಲವು ಶಿಷ್ಯರು ಭಾವಿಸಿದರು. ಆ ರೊಟ್ಟಿಯ ತುಂಡನ್ನು ತೆಗೆದುಕೊಂಡ ಕೂಡಲೇ ಯೂದನು ಎದ್ದು ಹೊರಟು ಹೋದನು. ಯೂದನು ಎದ್ದು ಹೊರಟೋದನು, ಅಲ್ಲಿಲ್ಲ. ಈಗ ಇಲ್ಲಿ ಇನ್ಯಾರಿದ್ದಾರೆ? ಇನ್ನು 11 ಶಿಷ್ಯರಿದ್ದಾರೆ. ಈ 12 ಶಿಷ್ಯರಲ್ಲಿ ಒಬ್ಬ ಎದ್ದು ಹೊರಟೋದ. ಯಾರು? ಜೂದಾಸ್ ಇಸ್ಕರಿಯೋತ ಕೈಯಲ್ಲಿ ಹಣದ ಚೀಲ ಎತ್ಕೊಂಡು ಹೊರಟೋದ. ಆಮೇಲೆ ಆಗ ರಾತ್ರಿಯಾಗಿತ್ತು. ಯೂದನು ಹೊರಟು ಹೋದ ಮೇಲೆ ಯೇಸು ಸ್ವಾಮಿ ಹೀಗೆಂದರು, ಈಗ ನರಪುತ್ರನ ಮಹಿಮೆಯ ಪ್ರಕಟವಾಗುವುದು. ಈಗ ಈ 11 ಜನಕ್ಕೆ ದೇವರ ವಾಕ್ಯ ಹೇಳ್ತದೆ, ಈಗ ಈ ದೇವನ ಪರಿಶುದ್ಧವಾದಂತ ಮಹಿಮೆಯು ಪ್ರಕಟವಾಗ್ತದೆ. ನೋಡ್ರಿ, ಈ ಒಂದು ಶಿಷ್ಯ ದುಷ್ಟನಾದಂತ ಜೂದಾಸ್ ಇಸ್ಕರಿಯೋತನು ಅಲ್ಲಿಂದ ಹೋದ ಮೇಲೆ ಈ 11 ಜನಕ್ಕೆ ದೇವನ ವಾಕ್ಯ ಹೇಳ್ತದೆ, ಈಗ ನಿಮಗೆ ಪ್ರಕಟವಾಗ್ತದೆ. ಆಮೇಲೆ ಆತನಲ್ಲಿ ದೇವರ ಮಹಿಮೆಯು ದೇವನ ಮಹಿಮೆಯು ಪ್ರಕಟವಾಗುವುದು. ದೇವರ ಮಹಿಮೆ ಆತನಲ್ಲಿ ಪ್ರಕಟವಾದರೆ ದೇವರೇ ನರಪುತ್ರನ ಮಹಿಮೆಯನ್ನು ತಮ್ಮಲ್ಲಿ ಪ್ರಕಟಪಡಿಸುವರು, ತಕ್ಷಣವೇ ಪ್ರಕಟಪಡಿಸುವರು. ಪ್ರಿಯ ಮಕ್ಕಳೇ, ಇನ್ನು ತುಸು ಕಾಲ ಮಾತ್ರ ನಾನು ನಿಮ್ಮೊಡನೆ ಇರುತ್ತೇನೆ. ಪ್ರಿಯ ಮಕ್ಕಳೇ, ನೋಡಿದ್ರ, ಜೂದಾಸ್ಗೆ ಈ ವಾಕ್ಯವನ್ನು ಉಪಯೋಗಿಸ್ತಿಲ್ಲ. ಪಾಪದಲ್ಲಿ ಇದ್ದಂತ ಈ ವ್ಯಕ್ತಿಗೆ ದೇವನು ಯಾವ ಕಾರಣಕ್ಕೂ ನನ್ನ ಮಗಳೇ, ನನ್ನ ಮಗನೇ ಎಂಬುದಾಗಿ ಸಂಬೋಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪಾಪ ಇದ್ರೆ ಸಾಕು, ಒಂದು ದ್ರೋಹ ಇದ್ರೆ ಸಾಕು, ಒಂದು ಕೆಟ್ಟತನ ಇದ್ರೆ ಸಾಕು, ನಮ್ಮನ್ನ ದೇವರು ಯಾವ ಕಾರಣಕ್ಕೂ ಗಣನೆಗೆ ತಗೊಳ್ಳೋದಿಲ್ಲ. ಇಲ್ಲಿ ಮಿಕ್ಕ ಶಿಷ್ಯರಿಗೆ ದೇವರ ವಾಕ್ಯ ಹೇಳುತ್ತದೆ, ಮಗನೇ ಮಗಳೇ, ಲಿಸನ್, ಕೇಳ್ರಿ, ನಾನು ಪ್ರಕಟಿಸ್ತೇನೆ ನಿಮಗೆ. ಈ ಕ್ಷಣನೇ, ಬೇರೆ ಕ್ಷಣ ಇಲ್ಲ, ಈ ಕ್ಷಣನೇ ನಿಮಗೆ ಪ್ರಕಟವಾಗ್ತದೆ. ದೇವರ ಮಹಿಮೆ ನೀವು ಕಾಣ್ತೀರಿ. ಆ ದೇವರ ಮಹಿಮೆ ಅದಕ್ಕಾಗಿ ಅನೇಕ ಕಡೆಯಲ್ಲಿ ಈ ವಾಕ್ಯಗಳನ್ನು ಪ್ರಕಟಿಸುವಾಗ, ದೇವರ ಸಂದೇಶವನ್ನು ಕೇಳುವಾಗ ಅಲ್ಲಿ ಅದ್ಭುತಗಳು, ಗುರುತುಗಳು ಸಂಭವಿಸುವುದು ಇದೇ ಈ ವಾಕ್ಯಕ್ಕಾಗಿ. ಯಾರು ಕೆಟ್ಟದ್ದನ್ನ ನೀವು ಆ ಕ್ಷಣ ತೆಗೆದಾಕ್ತಿರೋ ಆ ಕ್ಷಣವೇ ನೀವು ಕೇಳಿದಂತ ವಾಗ್ದಾನದ ವಾಕ್ಯಗಳು ಪ್ರಕಟವಾಗಿ ನಿಮ್ಮಲ್ಲಿ ಅದ್ಭುತಗಳು, ಗುರುತುಗಳು. ಇದನ್ನ ನೀವು ಅದ್ಭುತಗಳು, ಗುರುತುಗಳು ಸಂಭವಿಸಿದ ಮೇಲೆ ದೇವನಿಗೆ ದ್ರೋಹ ಬಗೆದ್ರೆ ಜೂದಾಸ್ ಇಸ್ಕರಿಯೋತನ ರೀತಿಯಲ್ಲಿ ನೀವು ಸಹ ಮರಣಕ್ಕೆ ತುತ್ತಾಗ್ತೀರಿ ಎಂಬುದಾಗಿ ಮರಿಬೇಡ್ರಿ. ಏಕೆಂದರೆ ದೇವನ ವಾಕ್ಯ ಹೇಳ್ತದೆ, ಪ್ರಿಯ ಮಕ್ಕಳೇ, ಇನ್ನು ತುಸು ಕಾಲ ಮಾತ್ರ ನಾನು ನಿಮ್ಮೊಡನೆ ಇರುತ್ತೇನೆ. ಆಮೇಲೆ ನೀವು ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆಯೇ ನಿಮಗೂ ಹೇಳುತ್ತೇನೆ. ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ನಿಮಗೊಂದು ಹೊಸ ನ್ಯೂ ಕವನೆಂಟ್, ಹೊಸ ಆಜ್ಞೆಯನ್ನು ನಾನು ನಿಮಗೆ ಕೊಡುತ್ತೇನೆ. ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ದೇವರು ಕೊಡುವಂತ ದೊಡ್ಡ ಒಂದು ಆಜ್ಞೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ. ನಾನು ನಿಮ್ಮನ್ನ, ಜೂದಾಸ್ ಇದ್ದಾಗ ಈ ವಾಕ್ಯ ಇಲ್ಲ, ಜೂದಾಸ್ ಹೋದ ಮೇಲೆ 11 ಜನಕ್ಕೆ ದೇವನ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನ ಪ್ರೀತಿಸಿದ ಹಾಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಿಮ್ಮಲ್ಲಿ ಈ ಪರಸ್ಪರ ಪ್ರೀತಿಯನ್ನು ಕಂಡು ನೀವು ನನ್ನ ಶಿಷ್ಯರೆಂದು ಜನರೆಲ್ಲರೂ ಅರಿಯುವರು. ಚಪ್ಪಾಳೆ ತಟ್ಟಿ ಕರ್ತನನ್ನ ಘನಪಡಿಸಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ಇದ್ರೆ ನಿಮ್ಮ ಬಾಯಲ್ಲಿ ಹೊಲ್ಸು ಮಾತು ಬರೋದಿಲ್ಲ. ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ಇದ್ರೆ ಯಾರು ಕುಡಿಯೋದಿಲ್ಲ. ಕ್ರಿಸ್ತನ ಪ್ರೀತಿ ಇಲ್ಲದ್ರೆ ಯಾರು ಧೂಮಪಾನ, ಯಾವ ಕಾರಣಕ್ಕೂ ಮದ್ಯಪಾನ, ವ್ಯಭಿಚಾರ, ಮೋಸವು, ವಂಚನೆಯು, ಕೀಳೆರ್ಮಿಯ ಮನೋಭಾವನೆಯೂ ಬರೋದಿಲ್ಲ. ವಿ ಆರ್ ಫ್ರೀ. ನಾವು ಉತ್ತಮವಾದಂಥ ಕ್ರಿಸ್ತನ ಮಕ್ಕಳು. ಯಾವ ಕಾರಣಕ್ಕೂ ಲೋಕಕ್ಕೆ ಅಂಟಿಕೊಂಡಂತ ಈ ದುಷ್ಟ ಆಲೋಚನೆ ಇರ್ತಕ್ಕಂಥ, ಯಾರಿಗೆ ಮೋಸ ಮಾಡಬೇಕು, ಎಷ್ಟು ದುಡ್ಡು ಕಪ್ಪಳಿಸ್ಬೇಕು, ಎಷ್ಟು ತಪ್ಪು ಲೆಕ್ಕ ಬರಿಬೇಕು, ಎಷ್ಟು ಬಡ್ಡಿಗೆ ಕೊಡಬೇಕು, ಎಷ್ಟು ಬಡ್ಡಿ ಇಸ್ಕೊಳ್ಬೇಕು, ಚಕ್ರ ಬಡ್ಡಿ, ಆ ಬಡ್ಡಿ, ಈ ಬಡ್ಡಿ, ಎಲ್ಲ ಬಡ್ಡಿಯಾಗಿ ಇವರು ಎಲ್ಲಿ ಹೋಗ್ತಾರೆ? ಹಲೋ, ಪಾತಾಳದ ಕಾರ್ಯ. ಈ ವಲ್ಸಾದಂಥ ನಡತೆ, ವಲ್ಸಾದಂಥ ಒಂದು ಕಾರ್ಯ ದೇವನಿಗೆ ಕಿಂಚೊತ್ತು ಇಷ್ಟ ಇಲ್ಲ.
ಅದಕ್ಕೆ ದೇವನ ವಾಕ್ಯ ಸಾರಿ ಹೆಚ್ಚಿಸುತ್ತದೆ, ನಿನ್ನ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ಮಾಡು.